ಈ ಅಮಟಕಾಯಿ ಗೊಜ್ಜು ಷಡ್ರಸಗಳಿಗೆ ಒಂದು ಉದಾಹರಣೆ. ಯಾಕೆಂದರೆ ಸತ್ಯವನ್ನು ಸತ್ಯ ಸದಾ ಕಾಪಾಡಿಕೊಳ್ಳುತ್ತೆ. ಹೋಗಲಿ, ಅವ್ರು ಹೇಳೋ ವಿಷಯದಲ್ಲಿ ನಗು ಬರೋ ಅಂಥದ್ದು ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಶಿಷ್ಯ ಹೇಳ್ತಾನೆ ಅದೂ ಇಲ್ಲ ಗುರುಗಳೇ ಅಂತ. ಅವಾಗ ಗುರುಗಳು ಹೇಳ್ತಾರೆ ಹಾಗಾದರೆ ಆ ವಿಷಯ ನನಗೆ ಹೇಳಬೇಡ ಅಂತ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಆಗಸ್ಟ್ 30 ಶನಿವಾರ, ಸಪ್ತಮಿ, ವಿಶಾಖ ನಕ್ಷತ್ರ, ಭಾದ್ರಪದ ಮಾಸ. ಕೊಡಬಹುದು ಮಾನದಲ್ಲಿ ಮಾನವ ತಗ್ಗಿಸಲು ಬಹುದು, ಪ್ರಾಣನಾಯಕನಾದ ಆದಿಕೆ. ಬೆಳಗ್ಗೆಯಿಂದ ಭಾರಿ ಮಳೆ ಬಂದಿದೆ ನೋಡಿ, ಇವಾಗ ಒಂಚೂರು ಬಿಸಿಲು ಬರ್ತಿದೆ. ತಾಗಿದೆ 9 ಮಿಲಿಮೀಟರ್. ಆದಿಕೇಶವರಾಯ ಜಾಣ ಶ್ರೀಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಜನೀಶ್ ನಾವಡ. ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾದ್ರಪದ ಮಾಸದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇವತ್ತಿನ ಪದಾರ್ಥ ಅಮಟೆಕಾಯಿ ಮುದ್ದುಳಿ ಅಥವಾ ಸಿಹಿ ಗೊಜ್ಜು. ಅಮಟೆಕಾಯಿ ಕೊಯ್ಕೊಬರೋಣ ಅಂತ ಹೋದರೆ ಆಕಾಶದಲ್ಲಿದ್ದಾವೆ, ಅದಕ್ಕೆ ನೋಡಿ ದೋಟಿ ಹಿಡ್ಕೊಂಡು ಹೊರಟಿದ್ದೀನಿ. ಬನ್ನಿ ಹೋಗೋಣ. ಇವತ್ತಿನ ಅಡುಗೆ ಪದಾರ್ಥ ಅಮಟೆಕಾಯಿನ ಮುದ್ದುಳಿ ಅಥವಾ ಸಿಹಿ ಗೊಜ್ಜು ಅಂತ ಕರೀತಾರೆ. ಇದರ ವಿಶೇಷ ಏನು ಅಂತಂದರೆ, ಈ ಅಡುಗೆ ಮಾಡಿ 10 ರಿಂದ 15 ದಿನ ಹೊರಗಡೆ ಹಾಗೇ ಇಡ್ಬೋದು, ಇದು ಕೆಡೋದಿಲ್ಲ. ಇದನ್ನು ನಾವು ಹೇಗೆ ಬಳಸ್ಬೋದು ಅಂತಂದರೆ, ನಾರ್ಮಲಾಗಿ ಸಾರು, ಹುಳಿ, ಗೊಜ್ಜು ಎಲ್ಲ ಕಲಿಸ್ಕೊಂಡು ಊಟ ಮಾಡ್ಬೋದು. ಮೊಸರನ್ನಕ್ಕೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಜೊತೆಗೆ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಕಡುಬಿಗೆ ಇದೆಲ್ಲದಕ್ಕೂ ಸಹ ನಾವು ಉಪಯೋಗಿಸ್ಕೋಬೋದು. ಅಮ್ಮ ಏನಮ್ಮ ದಿನ ದೋಸೆಗೆ ಇಡ್ಲಿಗೆ ಬರೀ ಚಟ್ನಿ ಹಾಕಿ ಕಳಿಸ್ತೀಯಲ್ಲ, ಬಾಕ್ಸಿಗೂ ಅದೇ ಹಾಕಿ ಕಳಿಸ್ತೀಯಲ್ಲ ಅಂತ ಮಕ್ಳಿಗೆ ಕೇಳಿದಾಗ ನೀವೊಂದು ಕೆಲಸ ಮಾಡಿ, ಅಮಟೆಕಾಯಿ ಗೊಜ್ಜು ಮಾಡಿದ್ದಿರುತ್ತಲ್ಲ ಅದನ್ನ ಜೊತೆಗೆ ಹಾಕಿ ಕಳಿಸಿ. ತಿಂದವರು ಸಂಜೆ ಬಂದು ಹೇಳ್ತಾರೆ ಏನಮ್ಮ ಅದು ಜಾಮ್ ಹಾಕಿ ಕಳಿಸಿದೆಲ್ಲ ತುಂಬ ಚೆನ್ನಾಗಿತ್ತು ಅಂತ. ಷಡ್ ರಸಗಳು ಅಂತ ಕರೀತಾರೆ. ಈ ಅಮಟೆಕಾಯಿ ಗೊಜ್ಜು ಷಡ್ ರಸಗಳಿಗೆ ಒಂದು ಉದಾಹರಣೆ. ಯಾಕೆಂದರೆ ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಆಮೇಲೆ ಒಗರು, ಕಹಿ ಎಲ್ಲದೂ ಇರುತ್ತೆ. ನೋಡಿ, ಅಮಟೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಈ ಅಮಟೆಕಾಯಿನ ಕೆತ್ತಬೇಕು, ಚೆನ್ನಾಗಿ ಕೆತ್ತಬೇಕು, ಗೋರ್ಟು ಬರೋ ತನಕ ಕೆತ್ತಬೇಕು. ಆಮೇಲೆ ಆ ಗೋರ್ಟನ್ನು ಜಜ್ಜಬೇಕು. ಯಾಕೆ ಜಜ್ಜಬೇಕು ಅಂತ ಅಂದರೆ, ಅದರೊಳಗೆ ನಾವು ಹಾಕಿರೋ ಉಪ್ಪು, ಹುಳಿ, ಖಾರ ಎಲ್ಲದೂ ಹೀರ್ಕೊಳ್ಬೇಕು. ಆವಾಗಲೇ ಅದು ಚೆನ್ನಾಗಾಗೋದು. ಒಂದು ಸಲ ಗುರುಗಳು ತನ್ನ ಶಿಷ್ಯನ ತರಕಾರಿ ತರಕ್ಕೆ ಕಳಿಸ್ತಾರೆ. ಪೇಟೆಗೆ ಹೋಗಿ ತರಕಾರಿ ತಂದಮೇಲೆ ಶಿಷ್ಯ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ ಪೇಟೆ ತುಂಬ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಅವ್ರು ಹೇಳಿದ ವಿಷಯ ಸತ್ಯ ಇದೆಯಾ ಅಂತ. ಅದಕ್ಕೆ ಶಿಷ್ಯ ಹೇಳ್ತಾನೆ, ಅಂಥದ್ದೇನು ಇಲ್ಲ ಅಂತ ಹೇಳ್ತಾನೆ. ಆವಾಗ ಗುರುಗಳು ಮತ್ತೆ ಹೇಳ್ತಾರೆ, ಅವ್ರು ಹೇಳೋ ವಿಷಯದಲ್ಲಿ ಏನಾದರೂ
ನಮಗೆ ಉಪಯೋಗ ಆಗೋಂಥದ್ದು ಇದೆಯಾ ಅಂತ ಕೇಳ್ತಾರೆ. ಆವಾಗ ಶಿಷ್ಯ ಹೇಳ್ತಾನೆ, ಆ ಥರ ಏನೂ ಇಲ್ಲ ಗುರುಗಳೇ ಅಂತ. ಹೋಗಲಿ, ಅವ್ರು ಹೇಳೋ ವಿಷಯದಲ್ಲಿ ನಗು ಬರೋ ಅಂಥದ್ದು ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಶಿಷ್ಯ ಹೇಳ್ತಾನೆ, ಅದೂ ಇಲ್ಲ ಗುರುಗಳೇ ಅಂತ. ಆವಾಗ ಗುರುಗಳು ಹೇಳ್ತಾರೆ, ಹಾಗಾದರೆ ಆ ವಿಷಯ ನನಗೆ ಹೇಳಬೇಡ ಅಂತ. ಈಗ ಅಮಟೆಕಾಯಿ ಮುದ್ದುಳಿ ಅಥವಾ ಸಿಹಿ ಗೊಜ್ಜಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಅಮಟೆಕಾಯಿನ ಕೆತ್ತಿ ಜಜ್ಜಿಟ್ಕೊಂಡಿರೋ ಅಂಥದ್ದು, ಹಾಗೆ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕು. ಒಣ ಮೆಣಸು, ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಪರಿಮಳಕ್ಕೆ ಅಥವಾ ಒಂದು ಚಿಟಿಕೆ ಮೆಂತೆ, 1 ಚಮಚ ಧನಿಯಾ, 1 ಚಮಚ ಜೀರಿಗೆ, ಅರಿಶಿಣ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೋಲು ಕೊಬ್ಬರಿ ತುರಿ, ಹಾಗೆ ಇಂಗು. ಈಗ ಅಮಟೆಗೊಜ್ಜಿನ ಮುದ್ದುಳಿ ಅಥವಾ ಸಿಹಿ ಹುಳಿಗೆ ಮಸಾಲೆ ಹುರ್ಕೊಳ್ಳೋಣ. ಮೊದಲಿಗೆ 2 ಅಥವಾ 3 ಚಮಚ ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ, ಜೀರಿಗೆ, ಧನಿಯಾ, ಕಂದು ಬಣ್ಣ ಬರೋ ತನಕ ಒಣ ಮೆಣಸು, ಕಾಯಿ. ಈಗ ರುಬ್ಕೊಂಡು ಬರೋಣ. ಹಿಂದಿನ ಸಂಚಿಕೆಯಲ್ಲಿ ನಾನು ಒಂದು ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದೆ. ಭಾಗಶಃ ಅದು ತಮಗೆ ನೆನಪಿರಬಹುದು. ಪುಂಡರೀಕ ಮತ್ತು ಸಂತ ಹಾಗೂ ಇಬ್ಬರು ಕಳ್ಳರ ಕತೆ. ಪುಂಡರೀಕ ಕಾಡಲ್ಲಿ ಓಡಿ ಬಂದು ಸಂತರ ಕುಟೀರದ ಒಳಗಡೆ ಸೇರಿದ್ದಾರೆ. ಕಳ್ಳರಿರುವರು ಬಂದು ಸಂತರ ಬಳಿ ನನ್ನ ಗೆಳೆಯ ಬಂದ, ನೋಡಿದಿರಾ ಅಂತ ಕೇಳ್ತಾರೆ. ಸಂತ ಈಗ ಏನು ಹೇಳಬೇಕು ಎನ್ನುವಲ್ಲಿಗೆ ಕತೆ ನಿಂತಿತ್ತು. ಹಾಗಾದರೆ ಸತ್ಯ ಹೇಳಬೇಕು ಎಂದರೆ ಪುಂಡರೀಕ ಕುಟೀರದ ಒಳಗಿದ್ದಾರೆ ಹೇಳಬೇಕು. ಹೇಳಿದರೆ ಪುಂಡರೀಕ ತೊಂದರೆಗೆ ಸಿಕ್ಕೊಳ್ತಾನೆ. ಹೇಳದೆ ಹೋದರೆ ಧರ್ಮಚ್ಯುತಿ, ಸತ್ಯವನ್ನು ಹೇಳದ ಅಪಚಾರ ಎದುರಾಗತ್ತೆ ಅಂತ ನಾನು ಕಥೆಯನ್ನು ನಿಲ್ಲಿಸಿದ್ದೆ. ನನ್ನ ಕೆಲವರು ಮಿತ್ರರು ಹೇಳಿದರು, ಸತ್ಯ ಎಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದಷ್ಟೇ ಅಲ್ಲ, ಯಾವುದನ್ನು ಹೇಳುವುದರ ಮುಖೇನ ಸಮಾಜಕ್ಕೆ ಒಳಿತಾಗುತ್ತೋ ಅದು ಸತ್ಯ. ಹಾಗಾಗಿ ಅಲ್ಲಿ ಪುಂಡರೀಕ ಇರುವುದನ್ನು ಕಳ್ಳರಿಗೆ ಹೇಳಬಾರದು ಅಂತ. ಇನ್ನೂ ಕೆಲವರು ಹೇಳಿದರು, ಹೇಳಬೇಕು, ಯಾಕೆಂದರೆ ಸತ್ಯವನ್ನು ಸತ್ಯ ಸದಾ ಕಾಪಾಡಿಕೊಳ್ಳುತ್ತೆ. ಆತನ ಉಳಿಸುವ ಭರದಲ್ಲಿ ಇವರು ಸುಳ್ಳಾಡಿ ಒಂದು ಕಡೆ ಧರ್ಮಕ್ಕೂ ಇನ್ನೊಂದು ಕಡೆ ಮುಂದೆ ತೆರೆಯಬಹುದಾದ ಇನ್ನೊಂದು ಸಾಧ್ಯತೆಗೂ ಪೂರ್ಣ ವಿರಾಮ ಇಟ್ಟ ಹಾಗೆ ಆಗುತ್ತೆ ಅಂತ. ಇಲ್ಲೊಂದು ಅಚ್ಚರಿ ಎಂದರೆ ಆ ಸಂತರು ಇವೆರಡೂ ಸಾಧ್ಯತೆಗಳನ್ನು ಬದಿಗಿರಿಸಿ ಮತ್ತೊಂದು ಹೊಸ ಸಾಧ್ಯತೆಯನ್ನು ಅಲ್ಲಿ ತೆರೆದುಕೊಳ್ತಾರೆ. ಆಶ್ಚರ್ಯ ಅಂದರೆ ಆ ಸಾಧ್ಯತೆ ಇನ್ನೂ ಹೆಚ್ಚು ಸೂಕ್ಷ್ಮವಾಗಿದೆ ಅಂತ ಅನಿಸುತ್ತೆ. ಹಾಗಾದರೆ ಆ ಸಂತರು ಏನು ಹೇಳಿದರು? ಆ ಕಳ್ಳರು ಇರುವರು ಸಂತರ ಬಳಿ ಇಲ್ಲಿ ನನ್ನ ಗೆಳೆಯರನ್ನು ನೋಡಿದಿರಾ ಅಂತ ಕೇಳಿದಾಗ ಆ ಸಂತರು ಹೇಳ್ತಾರೆ, ಅಪ್ಪ, ಇಲ್ಲಿ ನೋಡುವಂಥವರಿಬ್ಬರಿದ್ದಾರೆ, ಆದರೆ ಅವರಿಗೆ ಬಾಯಿ ಬರಲ್ಲ. ಒಬ್ಬ ಆಡುವವನಿದ್ದಾನೆ, ಅವನಿಗೆ ಕಣ್ಣಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಇಲ್ಲಿ ನೋಡುವವರಿಬ್ಬರಿದ್ದಾರೆ ಎಂದರೆ 2 ಕಣ್ಣುಗಳು ನೋಡುತ್ತೆ, ಆದರೆ ಹೇಳಲಿಕ್ಕೆ ಬಾಯಿಲ್ಲ. ಆಡುವವನೊಬ್ಬನಿದ್ದಾನೆ ಎಂದರೆ ಬಾಯಿ, ಅವನಿಗೆ ಕಣ್ಣಿಲ್ಲ. ಒಂದು ಕಡೆ ಸಂತರು ಸತ್ಯ ಹೇಳಿದ ಹಾಗೂ ಆಯಿತು, ಇನ್ನೊಂದು ಕಡೆ ಆತನನ್ನು ರಕ್ಷಣೆ ಮಾಡಿದ ಹಾಗೂ ಆಯಿತು. ಇದು ಸಂತರ ನಿಲುವು. ಈಗ ಅಮಟೆಕಾಯಿನ ಬೇಯಿಸ್ಕೊಬರೋಣ. ನೋಡು, ಎಷ್ಟು ಪ್ರಮಾಣ ಬೇಕು ಅಂತ ಅನಿಸುತ್ತೋ ನಿಮಗೆ ಅಷ್ಟು ಪ್ರಮಾಣ ನೀರು ಹಾಕ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಅರಿಶಿಣ ಪುಡಿ. ಆಮೇಲೆ ಈಗ ಅಮಟೆಕಾಯಿ ಅರ್ಧ ಪ್ರಮಾಣ ಬೆಂದ ಮೇಲೆ ಬೆಲ್ಲನ ಸೇರಿಸ್ಕೋಬೇಕು. ಈಗ ಮುಚ್ಚಿಡೋಣ. ಅಮಟೆಕಾಯಿ ಈಗ ಅರ್ಧ ಬೆಂದಿದೆ.
ಇದಕ್ಕೀಗ ಬೆಲ್ಲ ಹಾಕೋಣ. ಮಸಾಲೆ ರುಬ್ಕೊಂಡಾಗಿದೆ ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕು, ಆವಾಗ ಚೆಂದ ಆಗುತ್ತೆ. ಹಾಂ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಕೊಂಡು ಬಂದಿರೋ ಮಿಶ್ರಣವನ್ನು, ರುಬ್ಕೊಂಡು ಬಂದಿರೋ ಮಸಾಲೆನ ಹಾಕೋಣ. ಇದಕ್ಕೆ ನಾನೀಗ ನೀರು ಬೇಕಾಗುತ್ತೆ. ನೀರು ಇವಾಗಲೇ ಹಾಕಬೇಕು. ನಿಮಗೆ ಜಾಸ್ತಿ ಪ್ರಮಾಣ ಬೇಕು ಅಂತ ಅಂದರೆ ನೀರು ಮೊದಲೇ ಹಾಕ್ಕೋಬೇಕು. ಇಲ್ಲ ಅಂತ ಅಂದರೆ ತುಂಬ ದಿನ ಇಡೋಕ್ಕೂ ಬರೋದಿಲ್ಲ, ಆಮೇಲೆ ಹಾಕೋಕ್ಕೂ ಆಗೋದಿಲ್ಲ. 5 ರಿಂದ 10 ನಿಮಿಷ ಸಣ್ಣ ಊರಿನಲ್ಲಿ ಕುದಿಬೇಕು. ಹಾಂ, ಅಮಟೆಕಾಯಿ ಗೊಜ್ಜು ಅಥವಾ ಸಿಹಿ ಹುಳಿ ಅಥವಾ ಮುದ್ದಿನ ಹುಳಿ ರೆಡಿ. ಈಗ ಒಗ್ಗರಣೆ ಹಾಕಿದರೆ ಮುದ್ದು ಹುಳಿ ಅಥವಾ ಸಿಹಿ ಹುಳಿ ರೆಡಿ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು. ಈ ಅಮಟೆಕಾಯಿ ಇದೆಯಲ್ಲ, ಇದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ. ಹಾಗೆ ಚರ್ಮ ರೋಗಕ್ಕೆ, ಕಣ್ಣಿನ ರೋಗಕ್ಕೆ ಉತ್ತಮ ಜೀರ್ಣಕಾರಿಯೂ ಹೌದು. ಮತ್ತು ನಾನು ಹೇಳೋದು ಮರೆತೆ, ಈ ಮರವನ್ನು ಅಲಂಕಾರಿಕ ಪ್ಲೇವುಡ್ಗಳಾಗಿ ಬಳಸ್ತಾರೆ. ಜೊತೆಗೆ ಪ್ಯಾಕಿಂಗ್ಗಳಿಗೆ, ಪಾರ್ಸೆಲ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಈ ಅಡುಗೆಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲೂ ಒಂದ್ಸರಿ ಪ್ರಯತ್ನ ಮಾಡಿ. ಮುದ್ದುಳಿ ಅಥವಾ ಅಮಟೆಕಾಯಿ ಸಿಹಿ ಗೊಜ್ಜು ತುಂಬ ಚೆನ್ನಾಗಾಗಿದೆ. ಎಲ್ಲ ಷಡ್ರಸಗಳು ಇದರಲ್ಲಿದ್ದಾವೆ. ಉಪ್ಪು, ಹುಳಿ, ಖಾರ, ಸಿಹಿ ತುಂಬ ಚೆನ್ನಾಗಾಗುತ್ತೆ. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕ